ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಗೊತ್ತಲ್ಲ, ಮೈಸೂರು ಕ್ರಿಯೇಟರ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಾನಿವತ್ತು ಸ್ಪೈಸಿ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಬನ್ನಿ ಲೆಟ್ ಸ್ಟಾರ್ಟ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸೊಪ್ಪನ್ನ ಕಟ್ ಮಾಡಿದ್ದೀನಿ, ಈರುಳ್ಳಿ ಹಾಗೆ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟು ಕಾಯಿ ಬೇಕಾಗುತ್ತೆ ಇದಕ್ಕೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ. ನೆಕ್ಸ್ಟು ನಾನು 2 ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ಅದನ್ನು ಒಂದು ಬಾಣಲಿಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಚಕ್ಕೆ ಲವಂಗನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಚಕ್ಕೆ, ಲವಂಗ ಇದನ್ನು ಚೆನ್ನಾಗಿ ಮಿಕ್ಸಿ ಜಾರ್ನಲ್ಲೇ ಆಡಿಸಿ ನೆಕ್ಸ್ಟು ಇದು ಸಣ್ಣಗೆ ರುಬ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ನುಣ್ಣಗೆ ಆಡಿಸ್ಬೇಕು. ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ ರುಬ್ಕೊಂಡು ನೆಕ್ಸ್ಟ್ ಒಂದು ಪಾತ್ರೆ ಮಡಗಿ ಪಾತ್ರೆ ಕಾದ ನಂತರ ಆಯಿಲ್ ಹಾಕ್ತಾಯಿದ್ದೀನಿ. ನೋಡಿ, ಆಯಿಲ್ ಕಾದ ನಂತರ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿ, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ನೆಕ್ಸ್ಟು ಈರುಳ್ಳಿ ಫ್ರೈ ಮಾಡಾದಮೇಲೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಹಂಗೆ ಲೋ ಫ್ಲೇಮಲ್ಲಿ ಇಟ್ಟು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಮಿಕ್ಸಿ ಜಾರ್ನಲ್ಲಿ ಆಡಿಸಿದ್ವಲ್ಲ, ಆ ಮಿಶ್ರಣನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಪಾತ್ರೆಯಲ್ಲಿ ಕುದಿ ಬಂದ ನಂತರ ಚೆನ್ನಾಗಿ ಮಸಾಲೆ ಹಿಡಿದ ನಂತರ ಈ ಟೊಮೊಟೊ ರುಬ್ಬಿದ ಮಿಶ್ರಣನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಟರ್ಮರಿಕ್ ಪೌಡರ್ ಸ್ವಲ್ಪ, ನೆಕ್ಸ್ಟು ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಸಾಲ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಬೇಕಿದ್ದರೆ 1/2 ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡಿ 30 ಮಿನಿಟ್ಸ್ ಕುದಿಯೋಕೆ ಬಿಟ್ಟರೆ ನೋಡಿ, ಯಮ್ಮಿ ಸ್ಪೈಸಿ ಟೊಮೊಟೊ ಸಾಂಬಾರು ರೆಡಿ.